ಸಂಬಂಧಪಟ್ಟಂತಹ ಸೆಷನ್ ಅನ್ನು ಮಾಡಲಿಕ್ಕೆ ರವಿ ಅವರು ಬರ್ತಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ರವಿ ಸರ್ ಬರಬೇಕು. ನಮ್ಮ ಸಿಇಒ ಆದಂತಹ ಹರೀಶ್ ಕುಮಾರ್ ಸರ್ ಅವರವ್ರಿಗೆ ಒಂದು ಬೊಕೆಯನ್ನು ಕೊಟ್ಟು ಅವರನ್ನ ಸ್ವಾಗತ ಮಾಡ್ತಿದ್ದಾರೆ. ಈಗ ಸಿಇಟಿ ಎಕ್ಸಾಮ್ ಆಗಿದೆ. ಮುಂದೆ ಏನ್ ಮಾಡಬೇಕು, ಯಾವ ಸೀಟ್ ತಗೊಳ್ಬೇಕು, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಅನ್ನೋದನ್ನ ರವಿ ಸರ್ ಅವರು ತಿಳಿಸ್ಕೊಡ್ತಾರೆ. ಓವರ್ ಟು ರವಿ ಸರ್, ದಯವಿಟ್ಟು. ಗುಡ್ ಆಫ್ಟರ್ನೂನ್. ಊಟ ಮಾಡಿಲ್ಲ ಅನ್ಸುತ್ತೆ ಇನ್ನು. ಎಸ್, ಈಗ ಇಲ್ಲಿ ಕುಳಿತಿರೋರಲ್ಲಿ ಎಷ್ಟೋ ಜನ ಸೆಕೆಂಡ್ PUC CET ಬರೆದಿದ್ದೀರಾ? ಗುಡ್. ಎಸ್, ಸೆಕೆಂಡ್ PUC ಆಗಿದೆ, ರಿಸಲ್ಟ್ ಬಂದಿದೆ. CET ಬರೆದಿದ್ದೀರಾ, ರಿಸಲ್ಟ್ ಕಾಯ್ತಾ ಇದ್ದೀರಾ? ಎಸ್, CET ರಿಸಲ್ಟ್ ಬರುತ್ತೆ ಇನ್ನೊಂದು 2 days ಅಲ್ಲಿ, 2-3 days ಅಲ್ಲಿ ರಿಸಲ್ಟ್ ಬರಬಹುದು. ಎಸ್, ಪ್ರತಿ ವರ್ಷದ ಹಾಗೆ ಪಬ್ಲಿಕ್ ಟಿವಿಯವರು ಒಂದು ವಿದ್ಯಾಪೀಠನ ಒಂದು ಬ್ಯಾನರ್ ಅಡಿ ಮಕ್ಕಳಿಗೆ ಎಸ್ಪೆಷಲಿ ಎಜುಕೇಶನ್ ಎಕ್ಸ್ಪೋ ಮಾಡ್ತಾ ಇದ್ದಾರೆ. ಒಂದೇ ರೂಫ್ ನಡಿ ಎಲ್ಲ ಇನ್ಫಾರ್ಮೇಶನ್ ಕೊಡಬೇಕು. ಮತ್ತೆ ಪ್ರೊಫೆಷನಲ್ ಕೋರ್ಸಸ್ಗೆ ಹೋಗುವಾಗ ಯಾವುದೇ ಹರಳಿಲ್ದೇನೆ ಮಕ್ಕಳು ಅಥವಾ ಯಾವುದೇ ತೊಂದರೆ ಇಲ್ಲದೇನೆ ತಮ್ಮ ಸೀಟನ್ನು ಆಯ್ಕೆ ಮಾಡಿಕೊಳ್ಬೇಕು. ಮತ್ತೆ ಮುಂದಿನ ಕೋರ್ಸಸ್ ಹೇಗಿರುತ್ತೆ ಮತ್ತೆ ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ವರ್ಷಗಳಿಂದ ಆಯೋಜಿಸ್ತಾ ಬಂದಿದ್ದಾರೆ. ಸೊ ಮೈಸೆಲ್ಫ್ ರವಿ, ಐ ವಾಸ್ ಇನ್ ದಿ KEA. ರೈಟ್ ನೌ ಐ ಆಮ್ ದಿ ಪ್ರಿನ್ಸಿಪಲ್, ಗವರ್ಮೆಂಟ್ ಕಾಲೇಜ್ ಮಲ್ಲೇಶ್ವರಂ ಗರ್ಲ್ಸ್ ಕಾಲೇಜ್. ನಾನು ಈ ಪ್ರೋಗ್ರಾಮನ್ನು ಫ್ರಮ್ ದಿ ಬಿಗಿನಿಂಗ್, 6th edition ಅಲ್ಲ, ಫ್ರಮ್ ದಿ ಬಿಗಿನಿಂಗ್ ಐ ಆಮ್ ಡೂಯಿಂಗ್ ದಿಸ್. ರಿಯಲಿ ಇಟ್ಸ್ ಎ ವಂಡರ್ಫುಲ್ ಪ್ರೋಗ್ರಾಮ್. ಮಕ್ಕಳಿಗೆ ಇನ್ ಆಲ್ ಓವರ್ ಇನ್ ಡೆವಲಪ್ಮೆಂಟ್ ಅಂತ ಕರಿತೀವಲ್ಲ, ಎಲ್ಲ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗತ್ತೆ ಎಜುಕೇಶನ್ ಕೆರಿಯರಲ್ಲಿ. ಎಸ್, ಟುಡೇ ವಿಲ್ ಟೇಕ್ ಅಪ್. ನೋಡಿ, ಎಲ್ಲರೂ ಸೆಕೆಂಡ್ PUC ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಯಾವ ಕೋರ್ಸ್ಗೆ ಆಯ್ಕೆ ಮಾಡ್ಕೋಬೇಕು, ಯಾವ ಕೋರ್ಸ್ ಎಲ್ಲ ನಮ್ಮ ಮುಂದೆ ಇದೆ. CET ಬರೀ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ಅಲ್ಲ, ಅದರ್ ದ್ಯಾನ್ ಇಂಜಿನಿಯರಿಂಗ್ ಮೆಡಿಕಲ್ ಬಹಳಷ್ಟು ಕೋರ್ಸಸ್ ಇದೆ. ಸೊ ಹೇಗೆ ನಾವು ಸೀಟ್ ಸೆಲೆಕ್ಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಜಸ್ಟ್ ಒಂದು half an hour, 40 minutes, ಲೆಟ್ಸ್ ಹ್ಯಾವ್ ಎ ಡಿಸ್ಕಷನ್, half an hour, ಅಂಡ್ ವಿಲ್ ಹ್ಯಾವ್ ಎ ಕ್ವೆಶನ್ ಅಂಡ್ ಆನ್ಸರ್ ಸೆಷನ್. ನೋಡಿ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಆಫ್ಟರ್ 12th exam, after second PUC examination, there is an entrance examination. There was an entrance examination. Yes, you have completed that. So you are expecting the result. ಒಂದಂತೂ ಹೇಳ್ತೀನಿ ಮಕ್ಕಳ and parents, whatever the rank you may get, nothing to worry. ಎಲ್ರಿಗೂ ಸೀಟ್ ಸಿಗುತ್ತೆ. As per your rank, definitely will get a seat. But only thing is you have to choose wisely. ಯಾವ ಕೋರ್ಸ್ಗೆ ಹೋಗಬೇಕು, ನಾನು ಯಾವುದಲ್ಲಿ ನನ್ನ ಕ್ಯಾಲಿಬರ್ ಇದೆ, ವಿಚ್ ಕೋರ್ಸ್ ಐ ವಾಂಟ್ ಟು ಡೂ, ಹೌ ಟು ಪರ್ಸ್ಯೂ ದಟ್ ಅನ್ನೋದ್ರ ಬಗ್ಗೆ ನಿಮಗೆ ಜಸ್ಟ್ ಕ್ಲಿಯರ್ ಮೈಂಡ್ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಹ್ಯಾವ್ ಎನ್ ವೈಡ್ಸ್ ಆಪ್ಷನ್. ಎಲ್ರಿಗೂ ಸೀಟ್ ಸಿಗುತ್ತೆ. ಏನು ಸರ್ ಹೀಗೆ ಹೇಳ್ತೀರಾ, ಒಂದು 50-60 ಸಾವಿರ ಸೀಟ್ಸ್ ಇದೆ ಇಂಜಿನಿಯರಿಂಗು? ನೋ. ಸೊ ಮೋರ್ ದನ್ 1,10,000 ಸೀಟ್ಸ್ ಆರ್ ದೇರ್ ಇನ್ ಇಂಜಿನಿಯರಿಂಗ್. ಅದರ್ ದ್ಯಾನ್ ಇಂಜಿನಿಯರಿಂಗ್ ವೆಟರ್ನರಿ ಇದೆ, ಅಗ್ರಿಕಲ್ಚರ್ ಸೈನ್ಸ್ ಇದೆ, ಫಾರ್ಮ್ ಸೈನ್ಸ್ ಕೋರ್ಸಸ್ ಇದೆ, ಹಾರ್ಟಿಕಲ್ಚರ್ ಇದೆ, ಸೆರಿಕಲ್ಚರ್ ಇದೆ, ಡೈರಿ ಟೆಕ್ನಾಲಜಿ ಇದೆ, ಬಯೋಟೆಕ್ನಾಲಜಿ ಇದೆ, ಫಾರೆಸ್ಟ್ರಿ ಇದೆ, ಹೋಮ್ ಸೈನ್ಸ್ ಇದೆ, ಹೋಮಿಯೋಪತಿ ಇದೆ, ಯುನಾನಿ ಇದೆ, ನ್ಯಾಚುರೋಪತಿ ಯೋಗಿಕ್ ಇದೆ, ಆಯುರ್ವೇದ ಇದೆ, ಮೆಡಿಕಲ್ ಇದೆ, ಡೆಂಟಲ್ ಇದೆ. ಇಷ್ಟೆಲ್ಲ ಸೇರಿಸಿದ್ರೆ ಮೋರ್ ದನ್ 2 lakh ಸೀಟ್ಸ್ ಆಗುತ್ತೆ. ನಮ್ಮ CET ಬರೆದಿರೋ ಮಕ್ಕಳು ಎಷ್ಟು ಜನ ಇದ್ದಾರೆ? ಸೊ ಮೇ ಬಿ ಅರೌಂಡ್ 2 lakhs. ಸೊ ಎಲ್ರಿಗೂ ಸೀಟ್ ಸಿಗುತ್ತೆ. ಎಸ್, ಆಸ್ ಪರ್ ಯುವರ್ ರ್ಯಾಂಕ್. ನೀವು ಸರಿಯಾಗಿ ಎಲ್ರಿಗೂ ಒಂದೇ ಮೆಡಿಕಲ್ಲೇ ಮಾಡಬೇಕು ಅಂದ್ರೆ ಎಲ್ರಿಗೂ ಸಿಗಲ್ಲ. ಎಲ್ಲರೂ ಇಂಜಿನಿಯರಿಂಗ್ ಮಾಡಬೇಕು ಅಂದ್ರೆ ಅದೇ ಇಂಜಿನಿಯರಿಂಗ್ ಸಿಗೋದಿಲ್ಲ. ಎಸ್, ಯು ಹ್ಯಾವ್ ಟು ಫೈಂಡ್ ಯುವರ್ ಪೊಟೆನ್ಷಿಯಲ್ ಅಂಡ್ ದೆನ್ ಯು ಕ್ಯಾನ್ ಎಂಟರ್ ಅಷ್ಟೇ. ಅದೇ ಆ ಕೆಲಸನ ಇದನ್ನು ಮಾಡ್ತಾ ಇರೋದು ಪಬ್ಲಿಕ್ ಟಿವಿಯವರು ಕೆಲಸ ಮಾಡ್ತಿದ್ದಾರೆ. ಸೊ ಈಗ ನಾನು ಹೇಳಲಿಕ್ಕೆ ಹೊರಟಿರೋದು PUC ಆದ ನಂತರ ಮುಂದೆ ಏನು, ಎಸ್ಪೆಷಲಿ ಸೀಟಿನಲ್ಲಿ ಸೀಟನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನ. ಸೊ ಬೈ ಸಿಟಿಂಗ್ ಅಟ್ ಹೋಮ್, ಈಗ ಪರೀಕ್ಷೆ ಆಯಿತು, ನೀನು ಮತ್ತೆ KA ಕಡೆ ಹೋಗೋಂಗಿಲ್ಲ, ನೀವು ಮನೆಯಲ್ಲೇ ಕುಳಿತುಕೊಂಡು ಸೀಟ್ನ ಸೆಲೆಕ್ಟ್ ಮಾಡ್ಕೋಬಹುದು. ಬೈ ಸಿಟಿಂಗ್ ಅಟ್ ಹೋಮ್ ಯು ಕ್ಯಾನ್ ಸೆಲೆಕ್ಟ್ ಯುವರ್ ಸೀಟ್.
ಹೌ ಕ್ಯಾನ್ ವಿ ಸೆಲೆಕ್ಟ್ ಅವರ್ ಸೀಟ್? ಆನ್ಲೈನ್ ಕೌನ್ಸಿಲಿಂಗ್ ಇದೆ, ಈ ಕಾಮೆಟ್ಗೆ ಏನು ಇದೆ, CET ಇದೆ. ದರ್ ಇಸ್ ನೋ ಮಚ್ ಡಿಫರೆನ್ಸ್ ಬಿಟ್ವೀನ್ ಕಾಮೆಟ್ ಅಂಡ್ CET. ಪ್ರೊಸೀಜರ್ ಎಲ್ಲ ಸೇಮೇ ಇರುತ್ತೆ. ಸೊ ನಾನೀಗ ಹೇಳ್ತೀನಿ, ಗಮನವಿಟ್ಟು ಕೇಳ್ಕೊಳ್ಳಿ. ಈಗ CET ಪರೀಕ್ಷೆ ಆದ ಮೇಲೆ ರ್ಯಾಂಕ್ ಕೊಡ್ತಾರೆ. ರ್ಯಾಂಕ್ ಕೊಟ್ಟಾಗ ನಿಮ್ಮ ರ್ಯಾಂಕು ಎಲ್ಲರೂ ಕಾತರಿಂದ ಕಾಯ್ತಿರ್ತೀರಾ, ಯಾವ ರ್ಯಾಂಕ್ ಇದೆ, ನನಗೆ ಯಾವ ಕಾಲೇಜ್ ಸೀಟ್ ಸಿಗ್ಬೋದು, ನಾನು ಹೇಗೆ ತಗೊಳ್ಬೇಕು ಅನ್ನೋದು ಒಂದು ಕಾತುರತೆ ಇರುತ್ತೆ. ಒನ್ಸ್ ದಿ KE ಅನೌನ್ಸ್ ದಿ ಸೀಟ್ ಅಂತ ಹೇಳಿದ್ರೆ, ಎಸ್, ಫಾಲೋಡ್ ಬೈ 2 or 3 ಪ್ರಾಸೆಸ್. ಏನು, ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಸ್ ಇರುತ್ತೆ, ಒಂದು ಆಪ್ಷನ್ ಎಂಟ್ರಿ ಇರುತ್ತೆ, ಸೀಟ್ ಅಲಾಟ್ಮೆಂಟ್ ಇರುತ್ತೆ. ಈ 3 ಸ್ಟೆಪ್ಪನ್ನ ದಿಸಲ ಆನ್ಲೈನೇ, ಈ 3 ಸ್ಟೆಪ್ಪನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀನು ಪರೀಕ್ಷೆ ಬರೆದು ಬಂದಾಗಿದೆ, ಇನ್ನೆಲ್ಲೋ ನಿಮ್ಮ ಮನೇಲೇ ಕುಳಿತುಕೊಂಡು ನೀವು ಸೀಟನ್ನ ತಗೊಂಡು ಕಾಲೇಜ್ಗೆ ಜಾಯ್ನ್ ಆಗಬಹುದು. ಹೇಗೆ ನೋಡೋಣ. ಫಸ್ಟ್ ಸ್ಟೆಪ್ಪಲ್ಲಿ ರ್ಯಾಂಕ್ ಅನೌನ್ಸ್ ಮಾಡಿದ ತಕ್ಷಣ ಸೊ ನಿಮಗೆ ಕೆಲವ್ರಿಗೆ ಖುಷಿ ಆಗುತ್ತೆ, ಕೆಲವ್ರಿಗೆ ದುಃಖ ಆಗ್ಬೋದು. ಯಾರು ದುಃಖ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಈವನ್ ದಿ ಲಾಸ್ಟ್ ರ್ಯಾಂಕ್ ಕ್ಯಾಂಡಿಡೇಟ್ ವಿಲ್ ಗೆಟ್ ಎ ಸೀಟ್ ಅಂತ. ಬಟ್ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಫೈಂಡ್, ನನಗೆ ಒಳ್ಳೆ ಅದೇ ಕೋರ್ಸ್ ಬೇಕು, ಅದೇ ಕಾಲೇಜ್ ಬೇಕು ಅನ್ನೋದಾದ್ರೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಕಾಂಪ್ರಮೈಸ್ ವಿತ್ ದಟ್. ನೀವು ಮೊದಲನೇ ರ್ಯಾಂಕ್ ಬಂದರೆ ಅಥವಾ ಮೊದಲ 100 ರ್ಯಾಂಕ್ ಬಂದರೆ ಯು ಕ್ಯಾನ್ ಸೆಲೆಕ್ಟ್ ಯುವರ್ ಓನ್ ಸೀಟ್ ಅಂಡ್ ಓನ್ ಕಾಲೇಜ್. ಸೊ 101 ರ್ಯಾಂಕ್ ಬಂದರೂ ಕೂಡ ನಿಮ್ಗೆ ಸಿಗೋದಿಲ್ಲ, ಆ ಕಾಲೇಜು ಆ ಕೋರ್ಸ್ ಬೇಕು ಅನ್ನೋ ಸಿಗೋದಿಲ್ಲ. ಹಾಗೆ ಈಗ ರ್ಯಾಂಕ್ ಅನೌನ್ಸ್ ಮಾಡಿದ ಮೇಲೆ ನಿಮಗೆ ಒಂದು ಶೆಡ್ಯೂಲ್ ಅನೌನ್ಸ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಶೆಡ್ಯೂಲ್ ಅಂತ. ಸೊ ಮೇ ಬಿ ನಾವು 8th 9th ರಿಸಲ್ಟ್ ಬಂತು ಅಂತ ಹೇಳಿದ್ರೆ 10th ಇಂದ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗುತ್ತೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಂತಂದ್ರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಬೇಕು. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗೋಕ್ಕೂ ನಿಮಗೆ ಟೈಮ್ ಕೊಡ್ತಾರೆ. ಈಗಾಗಲೇ ನೀವು ಅಪ್ಲೋಡ್ ಮಾಡಿರ್ಬೋದು, ಟೈಮ್ ಕೊಟ್ಟಾಗ ಮಾಡಿರ್ತಾರೆ. ಒಂದು ವೇಳೆ ನೀವು ಮಾಡಿರೋದಿಲ್ಲ, ಇನ್ಯಾವುದಾರ ಅಡಿಷನಲ್ ಡಾಕ್ಯುಮೆಂಟ್ಸ್ ಮಾಡಬೇಕು, ನಾವು ಅಲ್ಲಿ ಮರ್ತೋಗಿದೆ ಅಂತಂದ್ರೂ ಕೂಡ ದೇ ವಿಲ್ ಗಿವ್ ಸ್ಪೆಸಿಫಿಕ್ ಟೈಮ್, 3-4 days or 1 week ಟೈಮ್ ಕೊಡ್ತಾರೆ. ವಿತಿನ್ ದಟ್ ಯು ಹ್ಯಾವ್ ಟು ಅಪ್ಲೋಡ್ ಯುವರ್ ಡಾಕ್ಯುಮೆಂಟ್ಸ್ ಥ್ರೂ ಆನ್ಲೈನ್ ಓನ್ಲಿ. ಹೇಗೆ ಎಂಟ್ರಿ ಮಾಡ್ತೀರಾ? ಒಂದು ಪೋರ್ಟಲ್ ಕೊಟ್ಟಿರ್ತಾರೆ. ಪೋರ್ಟಲಲ್ಲಿ ನೀವು ಲಾಗಿನ್ ಆಗಿ ನಿಮ್ಮ ಕ್ರೆಡೆನ್ಷಿಯಲ್ ಯೂಸ್ ಮಾಡಿಕೊಂಡು, ಯೂಸರ್ ಐಡಿ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು, ಸೊ ಲಾಗಿನ್ ಆದರೆ ಯಾವ ಸೈಜ್ಗೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿರ್ತಾರೆ. ಸ್ಪೆಸಿಫಿಕ್ ಸೈಜಲ್ಲಿ ನೀವು ಅಪ್ಲೋಡ್ ಮಾಡಿದರೆ ಸೊ ದೇ ವಿಲ್ ವೆರಿಫೈ ಯುವರ್ ಡಾಕ್ಯುಮೆಂಟ್ಸ್ ಆನ್ಲೈನ್ ಇಟ್ ಸೆಲ್ಫ್. ಒಂದು ವೇಳೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಾ, ನೀವು ಬೇಸಿಕ್ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿರ್ತೀರಾ, CET ಅಪ್ಲಿಕೇಶನ್ ಕೊಟ್ಟಿರ್ತೀರಾ, 10th ಮಾರ್ಕ್ಸ್ ಕಾರ್ಡ್ ಕೊಟ್ಟಿರ್ತೀರಾ, PU ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿರ್ತೀರಾ. ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಲಿಲ್ಲ ಅಂತಂದ್ರೆ ಈಗ ಆಲ್ರೆಡಿ ಬರ್ದಿರೋ ಮಾರ್ಕ್ಸ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ, ಅವರು ಪೋರ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅದ್ರ ಜೊತೆಗೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ ಈ ಕಾನ್ಸ್ಟಿಟ್ಯೂಷನ್ ರಿಸರ್ವೇಷನ್ ಲೈಕ್ 2A 2B 3A 3B SC ST ಕ್ಯಾಟಗರಿ 1 ಮಕ್ಕಳಿದ್ರೆ ಸೊ ಅಂಥವ್ರಿಗೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ರೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ವೆರಿಫೈ ಮಾಡ್ತಾರೆ. ಇದ್ರ ಜೊತೆಗೆ ಕೆಲವು ಸ್ಪೆಸಿಫಿಕ್ ಸರ್ಟಿಫಿಕೇಟ್ಸ್ ಇರುತ್ತಲ್ಲ, ಈ ಕನ್ನಡ ಮೀಡಿಯಮು, ರೂರಲ್ಲು, ಹೈದರಾಬಾದ್ ಕರ್ನಾಟಕ, J&K ಕೋಟಾ, ಸ್ಪೋರ್ಟ್ಸ್ ಕೋಟಾ, NCC ಕೋಟಾ, NSS ಕೋಟಾ, NSS ಇರೋದಿಲ್ಲ, NCC, ಸೊ ಡಿಫೆನ್ಸ್, ಎಕ್ಸ್-ಡಿಫೆನ್ಸ್, CAPF, ದೀಸ್ ಆರ್ ಆಲ್ ದಿ ಡಿಫರೆಂಟ್ ರಿಸರ್ವೇಷನ್ಸ್. ಸೊ ಈ ಸರ್ಟಿಫಿಕೇಟ್ ನೀವು ಆನ್ಲೈನು ಆಫ್ಲೈನ್ ಹೇಳಿರ್ತಾರೆ, ಯು ನೀಡ್ ಟು ಅಪ್ಲೋಡ್ ಆರ್ ಯು ನೀಡ್ ಟು ಸಬ್ಮಿಟ್. ಸೊ ಒಂದು ವೇಳೆ ನೀವು ಅಪ್ಲೋಡ್ ಮಾಡುವಾಗ ಏನಾದ್ರು ಮಿಸ್ ಮ್ಯಾಚ್ ಆದರೆ ಔಟ್ರೇಜಿಯಸ್ಲಿ ದೇ ವಿಲ್ ನಾಟ್ ರಿಜೆಕ್ಟ್ ಯು. ಸೊ ದೇ ವಿಲ್ ಗಿವ್ ಒನ್ ಮೋರ್ ಅಪರ್ಚುನಿಟಿ. ನೀವು ಇಂಥ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ, ಮಿಸ್ ಮ್ಯಾಚ್ ಆಗಿದೆ, ಯು ಪ್ಲೀಸ್ ಅಪ್ಲೋಡ್ ಆರ್ ಯು ಕ್ಯಾನ್ ಕಮ್ ಅಂಡ್ ಸಬ್ಮಿಟ್ ದಿ ಡಾಕ್ಯುಮೆಂಟ್ಸ್ ಇನ್ ದಿ ಸ್ಪೆಸಿಫಿಕ್ ಸೆಂಟರ್ ಅಂತ ಹೇಳಿರ್ತಾರೆ. ಸ್ಪೆಸಿಫಿಕ್ ಸೆಂಟರ್ ಅಂದ್ರೆ ಏನು? ಮೇ ಬಿ ಇನ್ ದಿ KEA, ಸಪೋಸ್ ಇಫ್ ಇಟ್ ಇಸ್ ಇನ್ ಬ್ಯಾಂಗ್ಳೂರ್. ಇಫ್ ಯು ಆರ್ ಫ್ರಮ್ ಔಟ್ಸೈಡ್ ಅಂತಂದಾಗ ಯಾವ್ದಾರು ಒಂದು ಪಾಯಿಂಟ್ ಹೇಳಿರ್ತಾರೆ, ಯು ಹ್ಯಾವ್ ಟು ಗೋ ಅಂಡ್ ಸಬ್ಮಿಟ್ ದಿ ಡಾಕ್ಯುಮೆಂಟ್ಸ್. ಅದನ್ನ ಮ್ಯಾನ್ಯುಯಲಿ ವೆರಿಫೈ ಮಾಡಿ, if they satisfy, they will accept the certificate. Once the documents verification is over, this online over or offline is over, and then next crucial steps follow ಆಗುತ್ತೆ. ಏನದು? ಒಂದು seat matrix ಬಿಡ್ತಾರೆ. What do you mean by seat matrix? How many seats are available for each and every courses and in each and every college and in each and every category. ಅಂದ್ರೆ ಪ್ರತಿ ಒಂದು ಕಾಲೇಜಿನಲ್ಲಿ ಪ್ರತಿ ಒಂದು ಕೋರ್ಸ್ಗೆ ಪ್ರತಿ ಒಂದು ಕೆಟಗರಿ ಅಂತ ಹೇಳಿದ್ನಲ್ಲ, GM, SC ST ಕ್ಯಾಟಗರಿ 1, 2A 2B 3A 3B SC ಸ್ಪೋರ್ಟ್ಸ್, NCC, ಡಿಫೆನ್ಸ್, ಎಕ್ಸ್-ಡಿಫೆನ್ಸ್, ಈ ಎಲ್ಲ ಕೆಟಗರಿಗಳಿಗೆ ಎಷ್ಟು ಸೀಟ್ಗಳಿದೆ ಅನ್ನೋದನ್ನ ಡಿಸ್ಪ್ಲೇ ಮಾಡ್ತಾರೆ. ಒಂದ್ಸರಿ ಡಿಸ್ಪ್ಲೇ ಮಾಡಿದ್ರೆ ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ತಲೆನಲ್ಲಿ ಕನ್ಫ್ಯೂಷನ್ ಶುರು ಆಗುತ್ತೆ. ನಾನು ಎಲ್ಲಾ ಸೀಟ್ ಕೆಟಗರಿಗಳಿಗೂ ನನ್ನ ಅಪ್ಲೈ ಮಾಡಲಿಕ್ಕೆ ವೆದರ್ ಐ ಆಮ್ ಎಲಿಜಿಬಲ್ ಆರ್ ನಾಟ್ ಅನ್ನೋದು ಒಂದಿರುತ್ತೆ. ಎಸ್, ನೀವು ಅಪ್ಲೈ ಮಾಡೋದಕ್ಕೆ ಯಾವ ರೆಸ್ಟ್ರಿಕ್ಷನ್ ಇಲ್ಲ, ನೀವು ಎಂಟ್ರಿ ಮಾಡೋದಕ್ಕೆ ಯಾವ ರೆಸ್ಟ್ರಿಕ್ಷನ್ ಇಲ್ಲ. ಯು ಕ್ಯಾನ್ ಎಂಟರ್ ಯುವರ್ ಆಪ್ಷನ್ ಆಸ್ ಮೆನಿ ಆಸ್ ಯು ಕ್ಯಾನ್ ಇನ್ ಎನಿ ಸ್ಟ್ರೀಮ್ ಆರ್ ಇನ್ ಎನಿ ಡಿಸಿಪ್ಲಿನ್. ಆದರೆ
ಸೆಲೆಕ್ಟ್ ಆಗೋದು, ಸೀಟ್ ಕೊಡೋದು ಮಾತ್ರ ಒಂದೇ ಒಂದು ಕಾಲೇಜು. ಅದಕ್ಕೆ ಅಂತಂದ್ರೆ ಯು ಶುಡ್ ಬಿ ವೆರಿ 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 ಕೇರ್ಫುಲ್ ಅಂಡ್ ಪ್ರಿಯಾರಿಟೈಸ್ ಆಗಿರಬೇಕು. ಸೊ ಇದು ಆಪ್ಷನ್ ಎಂಟ್ರಿ ಕೊಟ್ಟ ಮೇಲೆ, ಸಾರಿ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡಿದ ಮೇಲೆ, ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ಗೆ ಎಷ್ಟು ಸೀಟ್ ಇದೆ ಅನ್ನೋದು ಬರುತ್ತೆ. ಅದನ್ನ ನೋಡಿಕೊಂಡು ಅಂಡ್ ದೆನ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಆಪ್ಷನ್ ಎಂಟ್ರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಕ್ರೂಷಿಯಲ್ ಇದು. ಆಪ್ಷನ್ ಎಂಟ್ರಿ ಅಂದ್ರೆ ಏನು? ನೀವು ನಿಮ್ಮ ಆಯ್ಕೆ ಅಂತ ಬೇಕಾಗಿರುವಂಥ ಕಾಲೇಜುಗಳನ್ನು ಎಂಟ್ರಿ ಮಾಡ್ತಾ ಹೋಗ್ಬೋದು, ಬೇಕಾಗಿರುವಂಥ ಕೋರ್ಸ್ಗಳಿಗೆ ಎಂಟ್ರಿ ಮಾಡ್ತಾ ಹೋಗ್ಬೋದು. ಸೊ ಅಗೈನ್ ನಮ್ಮ KA ವೆಬ್ಸೈಟ್ಗೆ ಹೋದಾಗ KA ವೆಬ್ಸೈಟಲ್ಲಿ ಆಪ್ಷನ್ ಎಂಟ್ರಿ ಟ್ಯಾಬ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ರೆಡೆನ್ಷಿಯಲ್ ಕೇಳುತ್ತೆ, ಲೈಕ್ ಯೂಸರ್ ಐಡಿ ಅಂಡ್ ಪಾಸ್ವರ್ಡ್ ಕೇಳುತ್ತೆ. ಆ ಯೂಸರ್ ಐಡಿ ಪಾಸ್ವರ್ಡನ್ನ ಭಾಳ ಕೇರ್ಫುಲ್ ಆಗಿ ಇಟ್ಕೋಬೇಕು ನೀವು. ಅದು ಯಾವಾಗ ಸಿಗುತ್ತೆ ಅಂದರೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡುವಾಗ ಒಂದು ವೆರಿಫಿಕೇಶನ್ ಸ್ಲಿಪ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ ಕೇಳ್ತಾರೆ. ಡೌನ್ಲೋಡ್ ಮಾಡ್ಕೊಂಡಾಗ ಲಾಸ್ಟಲ್ಲಿ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಒಂದು ಸೀಕ್ರೆಟ್ ಕೀ ಅಂತ ಇರುತ್ತೆ. ಅದು 8 ಡಿಜಿಟ್ ಇರುತ್ತೆ. ಮೇ ಬಿ ಆಲ್ಫಾ ಇರ್ಬೋದು ಅಥವಾ ನ್ಯೂಮರಿಕಲ್ ಇರ್ಬೋದು, ಇಟ್ ಮೇ ಬಿ ಬೋತ್ ಇರ್ಬೋದು. ಸೊ ಅದನ್ನೇ ಯು ಕ್ಯಾನ್ ಯೂಸ್ ಆಸ್ ದಿ ಪಾಸ್ವರ್ಡ್, ಸಾರಿ ಯೂಸರ್ ಐಡಿ. ಸೊ ಅದನ್ನೇ ನಿಮ್ಮ ಪಾಸ್ವರ್ಡ್ ಆಗಿ ಯೂಸ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ನೀವೇನಾರು ಮಾಡ್ಕೋಬಹುದು, ನಿಮ್ಮ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಬಟ್ ನೀವು ಈ ಯೂಸರ್ ಐಡಿ ಸೀಕ್ರೆಟ್ ಕೀನ ಯು ಕ್ಯಾನ್ ಯೂಸ್ ಆಸ್ ಅನ್ ಯೂಸರ್ ಐಡಿ. ಬಹಳ ಕೇರ್ಫುಲ್ ಆಗಿ ಇಟ್ಕೊಳ್ಳಿ, ಯಾರಿಗೂ ಡಿಸ್ಕ್ಲೋಸ್ ಮಾಡಬೇಡಿ. ಇಫ್ ಯು ಡಿಸ್ಕ್ಲೋಸ್ ದಟ್ ಏನಾಗುತ್ತೆ, ಸೊ ಅದರ್ ಮೇ ಇನ್ವೇಟ್ ಯುವರ್ ಅಕೌಂಟ್ ಅಂಡ್ ದೇರ್ ಆರ್ ಚಾನ್ಸ್ ಆಫ್ ಮ್ಯಾನಿಪುಲೇಟಿಂಗ್ ಯುವರ್ ಕ್ರೆಡೆನ್ಷಿಯಲ್ಸ್ ಆರ್ ಯುವರ್ ಆಪ್ಷನ್ಸ್ ಆರ್ ಯುವರ್ ಪ್ರಿಯಾರಿಟೀಸ್ ಆರ್ ಯುವರ್ ಚಾಯ್ಸಸ್. ಅದಕ್ಕೋಸ್ಕರ ನೀವು ಒಂದು ವೇಳೆ ನಿಮ್ಮಲ್ಲಿ ಮನೇಲಿ ಸಿಸ್ಟಮ್ ಇಲ್ಲ ಅಂತಂದಾಗ ಸೈಬರ್ ಕೆಫೆಗೆ ಹೋಗ್ಬೇಕಾದ ಸಂದರ್ಭ ಬಂದಾಗ, ಸೊ ಇನ್ ಫ್ರಂಟ್ ಆಫ್ ಯು ಓನ್ಲಿ, ಸೊ ಅವ್ರು ಕೊಟ್ಟು ಅದನ್ನು ವಾಪಸ್ ತಗೊಂಡು, ಸೊ ಬರಬೇಕಾದ್ರೆ ನಿಮ್ಮ ಈ ಕ್ರೆಡೆನ್ಷಿಯಲ್ ಡಿಲೀಟ್ ಮಾಡಿಸಿ ಬನ್ನಿ. ಸಪೋಸ್ ಇಫ್ ದೇ ಯೂಸ್ ದ ಸೇಮ್ ಕ್ರೆಡೆನ್ಷಿಯಲ್ ಅಂತಂದ್ರೆ ಮಿಸ್ ಮ್ಯಾಚ್ ಆಗುತ್ತೆ. ಕೆಲವರು ಬಂದು ಹೇಳ್ತಿರ್ತಾರೆ, ಸೊ ನಾನು ಈ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ಚಾಯ್ಸ್ ಕೊಟ್ಟಿಲ್ಲ, ಸೊ ಸಮ್ಹೌ ಇಟ್ ಹ್ಯಾಸ್ ಬೀನ್ ಚೇಂಜ್ಡ್ ಅಂತ. ನೋ ಒನ್ ಕ್ಯಾನ್ ಚೇಂಜ್ ಬಿಕಾಸ್ ಆಲ್ ಕ್ರೆಡೆನ್ಷಿಯಲ್ ವಿಲ್ ಬಿ ವಿತ್ ಯು ಓನ್ಲಿ. ಸೊ ನೋ ಒನ್ ಕ್ಯಾನ್ ಚೇಂಜ್. ಏನೇ ಚೇಂಜ್ ಮಾಡಿದ್ರೆ ಆ ಸೈಬರ್ ಕೆಫೆನವರೋ ಅಥವಾ ನಿಮ್ಗೆ ಗೊತ್ತಿರೋರೋ ಮಾಡಿರ್ತಾರೆ. ದಟ್ಸ್ ವಾಟ್, ಡೋಂಟ್ ರಿವೀಲ್ ದಟ್ ಸೀಕ್ರೆಟ್ ಕೀ ಟು ಎನಿವನ್. ಹಾಗಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಗೆ ಅವರು ಅಥವಾ ನಿಮ್ಮ ಅಣ್ಣ ತಮ್ಮಂದಿರಿಗೂ ಶೇರ್ ಮಾಡದೆ ಇರಬೇಡಿ, ಅವ್ರಿಗೆ ಮಾಡ್ಕೊಳ್ಳಿ, ನಾಟ್ ಟು ದಿ ಸ್ಟ್ರೇಂಜರ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟಾದ್ರೆ ಆಪ್ಷನ್ ಎಂಟ್ರಿ ಶುರು ಮಾಡ್ಕೋಬಹುದು ನೀವು. ಟ್ಯಾಬ್ಗೆ ಹೋದಾಗ ಕ್ರೆಡೆನ್ಷಿಯಲ್ ಕೇಳುತ್ತೆ, ಆಪ್ಷನ್ ಎಂಟ್ರಿ ಶೀಟ್ ಓಪನ್ ಆಗುತ್ತೆ. ಆಪ್ಷನ್ ಎಂಟ್ರಿ ಶೀಟ್ ಹೇಗಿರುತ್ತಪ್ಪ ಅಂತಂದ್ರೆ, ಒಂದು ಸೈಡಲ್ಲಿ ಕಾಲೇಜ್ ಕೋಡ್ ಇರುತ್ತೆ, ಕಾಲೇಜ್ ನೇಮ್ ಇರುತ್ತೆ, ಕೋರ್ಸ್ ಕೋಡ್ ಇರುತ್ತೆ, ಕೋರ್ಸ್ ನೇಮ್ ಇರುತ್ತೆ, ಕ್ಯಾಟಗರಿ ಎಲ್ಲ ಇರುತ್ತವೆ. ಇಲ್ಲಿ ಕ್ಯಾಟಗರಿ ನೋಡೋ ಅವಶ್ಯಕತೆ ಇಲ್ಲ, ಯಾವ ಸೀಟ್ಸ್ ಇದೆ ಎಲ್ಲರೂ ತಗೋಬಹುದು. ಬಟ್ ನಿಮ್ಮ ಕ್ಯಾಟಗರಿ ಇದ್ರೆ ಮಾತ್ರ ಅದನ್ನ ತಗೊಳುತ್ತೆ. ಸೊ ಯಾವಾಗ ಏಕೆ ಕ್ಯಾಟಗರಿ ತಗೊಳುತ್ತೆ ಅಂತ ಆಮೇಲೆ ಹೇಳ್ತೀನಿ. ಸೊ ಆಪ್ಷನ್ ಎಂಟ್ರಿ ಮಾಡುವಾಗ, ಸೊ ನೀವು ಕೋರ್ಸ್ ಕೋಡ್ ಎಂಟ್ರಿ ಮಾಡಿದ್ರು ಸಾಕು, ಕೋರ್ಸ್ ಕೋಡ್ ಎಂಟ್ರಿ ಮಾಡಿದ್ರೆ ಕೋರ್ಸ್ ನೇಮ್ ಬರುತ್ತೆ. ಕಾಲೇಜ್ ಕೋಡ್ ಎಂಟ್ರಿ ಮಾಡಿದ್ರು ಸಾಕು, ಕಾಲೇಜ್ ನೇಮ್ ಬರುತ್ತೆ. ಸೊ ಮಾಡುವಾಗ ಯು ಮಸ್ಟ್ ಬಿ ವೆರಿ ವೆರಿ ಅಂಡ್ ಎಕ್ಸ್ಟ್ರಾ ಕೇರ್ಫುಲ್. ಸೊ ಈಗ ನೋಡಿ KE ಇಂದ ಆಫರ್ ಮಾಡೋದು, ಸೊ ಫಸ್ಟ್ ಮೆಡಿಕಲ್ ಡೆಂಟಲ್ ಇಂಜಿನಿಯರಿಂಗ್ ಒಟ್ಟಿಗೆ ಮಾಡ್ಬೋದು, ಇಲ್ಲ ಇಂಜಿನಿಯರಿಂಗ್ ಅಂಡ್ ಅದರ್ ಕೋರ್ಸಸ್ ಮಾಡಿದ ಮೇಲೆ ಮೆಡಿಕಲ್ ಡೆಂಟಲ್ ಮಾಡಬಹುದು. ಒಂದು ವೇಳೆ KE ಕಾಲ್ ಮಾಡುವಾಗ ಇಂಜಿನಿಯರಿಂಗ್ ಜೊತೆಗೆ ಫಾರ್ಮ್ ಸೈನ್ಸ್ ಕೋರ್ಸಸ್ ಇರುತ್ತೆ, ಅಂದ್ರೆ BSc ಏಜ್ ಇರುತ್ತೆ, ವೆಟರ್ನರಿ ಇರುತ್ತೆ, ಆಲ್ ಫಾರೆಸ್ಟ್ರಿ ಅಂಡ್ ಆಲ್ ಅದರ್ ಅಲೈಡ್ ಕೋರ್ಸಸ್ ಇರುತ್ತೆ, 11 ಕೋರ್ಸ್ಗಳು ಇರುತ್ತೆ. ಈ 11 ಕೋರ್ಸ್ಗಳಲ್ಲಿ ಹೇಗೆ ಎಂಟ್ರಿ ಮಾಡ್ತೀರಾ? 11 ಎಂಟ್ರಿ ಮಾಡಬಹುದಾ? ಎಸ್, ಯು ಕ್ಯಾನ್ ಎಂಟರ್ ಆಲ್ ದಿ ಕೋರ್ಸಸ್, ಬಟ್ ಯು ಹ್ಯಾವ್ ಟು ಮೇಕ್ ದಿ ಪ್ರಿಯಾರಿಟಿ. ಯಾವ್ದಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಫಸ್ಟ್ ಎಂಟ್ರಿ ಮಾಡಬೇಕು. ಸೊ ಹೇಗೆ ಪ್ರಿಯಾರಿಟಿ ಮಾಡಬೇಕು? ಯು ನೀಡ್ ಟು ಡೂ ಲಾಟ್ ಆಫ್ ಹೋಮ್ವರ್ಕ್. ಹೇಗೆ ಹೋಮ್ವರ್ಕ್ ಮಾಡಬೇಕು? ಮನೇಲಿ ಕುಳಿತುಕೊಂಡು ನಿಮ್ಮ ತಂದೆ ತಾಯಿ ಕೇಳಿಕೊಂಡು, ಸೊ ಯಾವ ಕಾಲೇಜ್ಗೆ ನನಗೆ ಇಷ್ಟು ರ್ಯಾಂಕ್ ಬಂದಿದೆ, ನಾನು ಯಾವ ಕಾಲೇಜ್ಗೆ ಹೋಗಬೇಕು, ಯಾವ ಕೋರ್ಸ್ಗೆ ಹೋಗಬೇಕು ಅಂತ ಫಸ್ಟ್ ಹೋಮ್ವರ್ಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತೆ ಲಿಸ್ಟ್ ಆಫ್ ದಿ ಕಾಲೇಜಸ್ ಪ್ರಿಯಾರಿಟಿ ಮಾಡ್ಕೊಳ್ಳಿ. ಕಾಲೇಜ್ ಲಿಸ್ಟ್ ಮಾಡಿಕೊಂಡು ಕೋರ್ಸ್ ಲಿಸ್ಟ್ ಪ್ರಿಯಾರಿಟಿ ಮಾಡ್ಕೊಳ್ಳಿ. ಈಗ ಕಾಲೇಜ್ ಆಯಿತು, ಕೋರ್ಸ್ ಆಯಿತು, ಈಗ ಸುಮಾರು ಒಂದು 10 ಕೋರ್ಸ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, 10 ಕಾಲೇಜ್ ಆಯ್ಕೆ ಮಾಡ್ಕೊಂಡಿದ್ದೀರಾ, 20 ಕೋರ್ಸ್ ಆಯ್ಕೆ ಮಾಡ್ಕೊಳ್ತೀರಾ. 10 ಕಾಲೇಜ್ನಲ್ಲಿ 20 ಕೋರ್ಸ್ನ ಯಾವ ರೀತಿ ಎಂಟ್ರಿ ಮಾಡಬೇಕು? ದಟ್ ಈಸ್ ವೆರಿ ವೆರಿ ಟ್ರಿಕಿ ಅಂಡ್ ಇಂಪಾರ್ಟೆಂಟ್, ಕ್ರೂಷಿಯಲ್ ಅದು. ಈಗ ಒಂದು ವೇಳೆ ನೀವು ENC ಅಥವಾ ಕಂಪ್ಯೂಟರ್ ಸೈನ್ಸ್ ಆರ್ವಿನಲ್ಲೇ ಎಂಟ್ರಿ ಮಾಡಬೇಕು ಅಂತ ಫಸ್ಟ್ ಎಂಟ್ರಿ ಮಾಡಬೇಕು ಅನ್ನೋದಿದ್ದು, ನಿಮ್ಮ ರ್ಯಾಂಕು 50 ರ್ಯಾಂಕ್ ಬಂದು ಎಂಟ್ರಿ ಮಾಡಬೇಕು ಅಂತ ಇದ್ದು, ನೀವು ಆಪ್ಷನ್ ಅನ್ನ ಲಾಸ್ಟ್ ಅಲ್ಲಿ ಕೊಟ್ಟಿದ್ರೆ, ಈವನ್ ಇಫ್ ಯು ಆರ್ ಹ್ಯಾವಿಂಗ್ 50 ರ್ಯಾಂಕ್, ಯು ವೋಂಟ್ ಗೆಟ್ ದಟ್ ಸೀಟ್. ಅದಕ್ಕೆ ವೆದರ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸೀಟ್ ಇನ್ ದಟ್ ಕಾಲೇಜ್ ಆರ್ ನಾಟ್, ಟಾಪ್ ಪ್ರಿಯಾರಿಟಿಯಿಂದ ಎಂಟ್ರಿ ಮಾಡ್ಕೊಳ್ಳಿ, ಟಾಪ್ ಕೋರ್ಸ್ ಇಂದ ಎಂಟ್ರಿ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಲ್ಲಿ ನಾನು 4 ಕೋರ್ಸ್ ಇಂಟ್ರೆಸ್ಟ್ ಇದೆ ಅಂದ್ರೆ, RV ಕಂಪ್ಯೂಟರ್ ಸೈನ್ಸ್, RV ENC, RV ಟೆಲಿಕಮ್ಯುನಿಕೇಶನ್, ಇನ್ಫಾರ್ಮೇಶನ್ ಸೈನ್ಸ್, ಸಿವಿಲ್ ಮೆಕ್ಯಾನಿಕಲ್ ಯಾವ್ದಿದೆಯೋ ಎಂಟ್ರಿ ಮಾಡ್ಕೊಳ್ಳಿ. ಅಥವಾ RV ಕಂಪ್ಯೂಟರ್ ಸೈನ್ಸ್, ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಇನ್
ಪೆಸಿಟ್ ಆರ್ BMS, ಎಸ್ ಯು ಕ್ಯಾನ್ ಡೂ ದಟ್. ಆದರೆ ನೀವು ಮಿಕ್ಸ್ ಮಾಡಬಹುದು. ಇಲ್ಲ ನನಗೆ RV ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದ್ರೆ ಮಾತ್ರ ಹೋಗ್ತೀನಿ, ಇಲ್ಲ ನಾನು ವೆಟರ್ನರಿಗೆ ಹೋಗ್ತೀನಿ ಅಂದ್ರೆ ಸೆಕೆಂಡ್ ಆಪ್ಷನ್ ವೆಟರ್ನರಿ ಕೊಡಿ. ದಟ್ ಆಲ್ಸೋ ಐ ಕ್ಯಾನ್ ಡೂ ದಟ್. ಇಲ್ಲ ನನಗೆ ವೆಟರ್ನರಿ ಬೇಡ, ಅಗೈನ್ ಥರ್ಡ್ ಆಪ್ಷನ್ ಅಗೈನ್ ಐ ಗೋ ಟು BMS ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಎಸ್ ಯು ಕ್ಯಾನ್ ಡೂ ದಟ್. ಇಲ್ಲ ನಾನು MS ರಾಮಯ್ಯ ಕೊಡ್ತೀನಿ ಫೋರ್ತ್, ಎಸ್ ಯು ಕ್ಯಾನ್ ಡೂ. ಇಲ್ಲ ಆಮೇಲೆ BSc AG ಕೊಡ್ತೀನಿ, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್, ಬಟ್ ಯು ನೀಡ್ ಟು ಡೂ ಲಾಟ್ ಆಫ್ ಪ್ರಿಯಾರಿಟಿ. ನಿಮ್ಮ ಪ್ರಿಯಾರಿಟಿ ಹೇಗಿರಬೇಕು ಅಂದ್ರೆ ಆಲ್ವೇಸ್ ಫಸ್ಟ್ ಒನ್ ಶುಡ್ ಬಿ ಬೆಟರ್ ದನ್ ಸೆಕೆಂಡ್ ಇರಬೇಕು, ಸೆಕೆಂಡ್ ಶುಡ್ ಬಿ ಬೆಟರ್ ದನ್ ಥರ್ಡ್ ಇರಬೇಕು, ಥರ್ಡ್ ಶುಡ್ ಬಿ ಬೆಟರ್ ದನ್ ಫೋರ್ತ್ ಇರಬೇಕು, ಅಂಡ್ ದಿ ಲಾಸ್ಟ್ ಒನ್ ಶುಡ್ ಹ್ಯಾವ್ ಎ ಲೀಸ್ಟ್ ಇಂಪಾರ್ಟೆಂಟ್ ವೆನ್ ಕಂಪೇರ್ ಟು ಆಲ್ ಆಗಿರಬೇಕು. ಹಾಗಾದ್ರೆ ಸರ್ ಎಷ್ಟು ನಾನು ಆಪ್ಷನ್ ಕೊಡ್ಬೋದು ಸರ್, ಎಷ್ಟು ಆಪ್ಷನ್ ಕೊಡ್ಬೋದು ಸರ್? ದೇರ್ ಇಸ್ ನೋ ಲಿಮಿಟೇಷನ್ ಫಾರ್ ದಿ ಆಪ್ಷನ್ ಎಂಟ್ರಿ. ಯು ಕ್ಯಾನ್ ಎಂಟರ್ ಯುವರ್ ಆಪ್ಷನ್ಸ್ ಆಸ್ ಮೆನಿ ಆಸ್ ಯು ಕ್ಯಾನ್. ಈಗ ನಾನು ಮೊದಲೇ ಹೇಳಿದೆ, ರ್ಯಾಂಕ್ 1 ಇರೋನೋ ಅಥವಾ 50 ಇರೋನೋ ಯಾವ್ದಾರ ಒಂದು ಆಪ್ಷನ್ ಕೊಟ್ರೆ ಆಗತ್ತೆ, ಸಿಗ್ಬೋದು. ರ್ಯಾಂಕ್ 5,000 ರ್ಯಾಂಕ್ ಇಟ್ಕೊಂಡು ಯಾವ್ದಾರು ಒಂದೇ ಒಂದು ಕಾಲೇಜ್ ಆಪ್ಷನ್ ಕೊಟ್ರೆ RV ಕಾಲೇಜು ಅಥವಾ ಇನ್ನೊಂದು ಯಾವ್ದೋ BMS ಕಾಲೇಜು ಅಥವಾ ಇನ್ನೊಂದು ಯಾವ್ದೋ ಈ ನಮ್ಮ UVC ಕಾಲೇಜು ಒಂದು ಕಾಲೇಜ್ ಕೊಟ್ಕೊಂಡ್ರೆ ಯು ಮೇ ನಾಟ್ ಗೆಟ್. ಅದಕ್ಕೋಸ್ಕರ ಜಾಸ್ತಿ ರ್ಯಾಂಕ್ ಇದ್ದಾಗ ಆಪ್ಷನ್ ಜಾಸ್ತಿ ಕೊಡ್ತಾ ಹೋಗ್ಬೇಕು. ಸೊ ದೆರ್ ಇಸ್ ನೋ ಲಿಮಿಟೇಷನ್ ಫಾರ್ ದಿ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ಕೊಡುವಾಗ ಪ್ರಿಯಾರಿಟಿ ಮಾಡ್ಕೊಳ್ಳಿ. ಒನ್ಸ್ ಯು ಮೇಕ್ ದಿ ಪ್ರಿಯಾರಿಟಿ ಅಂತಂದಾಗ ಅದು ಪಕ್ಕಾ ಲಿಸ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಪಕ್ಕಾ ಆಯ್ತು ಅಂದ್ರೆ ನಿಮಗೆ 90% ಆಫ್ ಸೀಟ್ ಸೆಲೆಕ್ಷನ್ ಈಸಿ ಆಗುತ್ತೆ ಅಷ್ಟೇ. ಆಪ್ಷನ್ ಎಂಟ್ರಿ ಏನಾದ್ರೂ ನೀವು ಗೊಂದಲ ಮಾಡಿಕೊಂಡು ಒಳ್ಳೆ ಕಾಲೇಜನ್ನ ಕೆಳಗಡೆ ಇಟ್ಕೊಂಡು ಲೀಸ್ಟ್ ರೇಟೆಡ್ ಕಾಲೇಜನ್ನ ನೀವು ಮೇಲ್ಗಡೆ ಕೊಟ್ರೆ, ಅಂದ್ರೆ ಫಸ್ಟ್ ಪ್ರಿಯಾರಿಟಿ ಕೊಟ್ರೆ, ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗ್ಬಿಟ್ರೆ ದೇರ್ ಇಸ್ ನೋ ಅದರ್ ಗೋ, ಯು ಹ್ಯಾವ್ ಟು ಗೋ ಅಂಡ್ ರಿಪೋರ್ಟ್ ಟು ದಿ ಕಾಲೇಜ್ ಫಸ್ಟ್ ಆಪ್ಷನ್ ಇದ್ದಾಗ. ಹಾಗಾಗಿ ಬಿ ಕೇರ್ಫುಲ್ ವೆನ್ ಯು ಆರ್ ಡೂಯಿಂಗ್ ಆಪ್ಷನ್ ಎಂಟ್ರಿ, ಯು ಮಸ್ಟ್ ಬಿ ಪಕ್ಕಾ. ಸೊ ಪ್ರಿಯಾರಿಟಿ ಮಸ್ಟ್ ಬಿ ಪಕ್ಕಾ. Always the first one should be better than second should be better than third should be better than fourth, and the last one should have a least important. ಅದಕ್ಕೆ ಒಂದೇ ಉದಾಹರಣೆ ಕೊಡ್ತೀನಿ ಕೇಳಿ ಮಾಡಿ ಮಕ್ಕಳ. ಸೊ ಇನ್ ದ ಇಯರ್ ಆಫ್ 1917 ಅಲ್ಲಿ ಒಂದು ವಿದ್ಯಾರ್ಥಿ ಬಂದ, 1200 ರ್ಯಾಂಕ್ ಇದೆ, ST ಕ್ಯಾಟಗರಿ ಇತ್ತು, ರೂರಲ್ ಇದೆ, ಕನ್ನಡ ಮೀಡಿಯಂ ಇದೆ, 1200 ರ್ಯಾಂಕ್ ಇದೆ. ಸೊ ಅವನಿಗೆ ಇಲ್ಲೇ ಅವನ ಊರು ಎಲ್ಲೇ ರಾಮನಗರದ ಪಕ್ಕ, ಅವನ ಊರು ಪಕ್ಕ ಕಾಲೇಜ್ ಇದೆ ಅಂದ್ಬಿಟ್ಟು ಗೌಸಿಯಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ಫಸ್ಟ್ ಆಪ್ಷನ್ನೇ ಕೊಟ್ಟ. ಇನ್ನೇನೋ ಕಾಲೇಜ್ ಇರಲಿಲ್ಲ ಅಲ್ಲಿ. ಸೊ ಅದು ಬೇರೆಯವರೆಲ್ಲ ಕಂಪೇರ್ ಮಾಡಿದ್ರೆ ಲೀಸ್ಟ್ ರೇಟೆಡ್ ಕಾಲೇಜ್ ಅಂತ ಆಮೇಲೆ ಗೊತ್ತಾಯ್ತು. ಫಸ್ಟ್ ಅದೇ ಅಲಾಟ್ ಆಯಿತು. ಸೊ ಫಸ್ಟ್ ಆಪ್ಷನ್ನೇ ಅದು. ದೆರ್ ಇಸ್ ನೋ ಅದರ್. ನಿನ್ನ ಮುಂದೆ ನೋಡಿ ಹೋಗಕ್ಕೆ ಆಗೋದೇ ಇಲ್ಲ. ಬಂದರು. ಸೊ ಏನು ಮಾಡೋಕ್ಕಾಗಲ್ಲಪ್ಪ, ಯು ಹ್ಯಾವ್ ಟು ಗೋ ಅಂಡ್ ರಿಪೋರ್ಟ್ ಅಂತ ಹೇಳಿದ್ವಿ ಅಷ್ಟೇ. ಆಮೇಲೆ ಫಾರ್ಚುನೇಟ್ಲಿ ಬಂದು 4-5 ಸರಿ ಅಪ್ರೋಚ್ ಮಾಡಿ ಸರ್ಕಾರಕ್ಕೆಲ್ಲ ಕಳಿಸಿದಾಗ ಇನ್ನೊಂದು ರೌಂಡ್ ಮಾಡಿ ಅಂತ ಸರ್ಕಾರ ಅನುಮತಿ ಕೊಟ್ಟಾಗ ಅವನಿಗೆ ಇನ್ನೊಂದು ಸರಿ ಆಪ್ಷನ್ ಎಂಟ್ರಿ ಕೊಟ್ವಿ. ಆಪ್ಷನ್ ಎಂಟ್ರಿ ಅವನೊಬ್ಬನಿಗಲ್ಲ, ಆ ರೀತಿ ಆದಂಥ ಎಲ್ಲ ಮಕ್ಕಳಿಗೆ ಒನ್ಸ್ ಆಪ್ಷನ್ ಎಂಟ್ರಿ ಕೊಟ್ಟಾಗ ಸೊ ಈ ಗಾಟ್ ಎ ಸೀಟ್ ಇನ್ ಕಂಪ್ಯೂಟರ್ ಸೈನ್ಸ್ ಇನ್ RV ಕಾಲೇಜ್. RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಕ್ತು. ಸೊ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಎಲ್ಲಿ, ಕೌಸಿಯಾ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಎಲ್ಲಿತ್ತು. he has completed and he is drawing more than 2.5 lakhs per month in Bangalore ಇದ್ದಾನೆ ಹುಡುಗ. ಹೀಗೆ ನೀವು ಒಳ್ಳೆ ರ್ಯಾಂಕ್ ಇದ್ದಾಗ ನೀವು ಏನಾರ ಮಿಸ್ ಔಟ್ ಆಗ್ಬಿಟ್ರೆ, ಸೊ ನಿಮ್ಮ ಆಪ್ಷನ್ ಮಿಸ್ ಔಟ್, ನಿಮ್ಮ ಪ್ರಿಯಾರಿಟಿ ಮಿಸ್ ಆದರೆ, ಸೊ ಈವನ್ ದೋ ಯು ಆರ್ ಹ್ಯಾವಿಂಗ್ ಗುಡ್ ಮಾರ್ಕ್ಸ್, ಗುಡ್ ರ್ಯಾಂಕ್, ಯು ಆರ್ ನಾಟ್ ಏಬಲ್ ಟು ಗೆಟ್ ಎ ಗುಡ್ ಸೀಟ್. ಅದಕ್ಕೋಸ್ಕರ ಪ್ರಿಯಾರಿಟಿ ಮಾಡ್ಕೊಳ್ಳಿ. ಎಸ್, ಒನ್ಸ್ ದಿ ಆಪ್ಷನ್ ಎಂಟ್ರಿ ಈಸ್ ಓವರ್, ಸೀಸ್ ಆಗತ್ತೆ, ಒನ್ ವೀಕ್ ಟೈಮ್ ಕೊಡ್ತಾರೆ, ಸೀಸ್ ಆಗತ್ತೆ. ಆಫ್ಟರ್ ದಟ್ ಒಂದು ಮಾರ್ಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ, ಟ್ರಯಲ್ ಅಲಾಟ್ಮೆಂಟ್, ಅದು ಡಮ್ಮಿ ಅಲಾಟ್ಮೆಂಟ್. ಡಮ್ಮಿ ಅಲಾಟ್ಮೆಂಟ್ ಮೇ ಗಿವ್ಸ್ ಯು ರಫ್ ಐಡಿಯಾ ವೇರ್ ಯು ಕ್ಯಾನ್ ಸ್ಟ್ಯಾಂಡ್ ಅಂತ. ಅದು ಎಲ್ಲಿ ಸಿಗಬಹುದು ಅನ್ನೋದು ಅಂದಾಜು ಸಿಗುತ್ತೆ. ಅದನ್ನ ನೋಡಿಕೊಂಡು ಅಗೇನ್ 2 days ಆಪ್ಷನ್ ಎಂಟ್ರಿ ಕೊಡ್ತಾರೆ, ಏನಾದ್ರು ಚೇಂಜಸ್ ಇದ್ರೆ ಅಂತ. ಯಾಕೆ ಮಾಡೋದು ಅಂತಂದ್ರೆ, ನನಗಿಂತ ಒಳ್ಳೆ ರ್ಯಾಂಕ್ ಇದ್ದವರಿಗೆ ಒಳ್ಳೆ ಕಾಲೇಜ್ ಸಿಕ್ಬಿಟ್ಟಿದೆ, ನನಗೆ ಸಿಕ್ಕಿಲ್ಲ ಅಂತಂದಾಗ ಅವಾಗ ಪ್ರಿಯಾರಿಟಿ ನೋಡ್ಕೊಂಡಿರ್ತಾರೆ. ನಿಮ್ಗಿಂತ ಮೇಲ್ ಹಾಕಿರ್ತಾರೆ ಅವರು, ನಿಮ್ಗಿಂತ ಬೇರೆಯವ್ರ ನೀವು ಕೆಳಗಡೆ ಹಾಕಿರ್ತೀರಾ. ಸೊ ಆಗ ನೋಡಿಕೊಂಡು ಡೆಫಿನೆಟ್ಲಿ ದೇರ್ ಆರ್ ಚಾನ್ಸ್ ಆಫ್ ಚೇಂಜಿಂಗ್ ಯುವರ್ ಆಪ್ಷನ್ಸ್. ಪ್ರಿಯಾರಿಟಿ ಮಾಡ್ಕೊಳ್ಳಿ, 2 ದಿನ ಪ್ರಿಯಾರಿಟಿ ಮಾಡ್ಕೋಬಹುದು. ಸೊ ಬಿಫೋರ್ ರಿಯಲ್ ಅಲಾಟ್ಮೆಂಟ್ 2 days ಟೈಮ್ ವಿಲ್ ಬಿ ದೇರ್. After mock allotment, you can change your priority, you can rearrange your priority, you can add, but don't delete. Delete ಮಾಡಬೇಡಿ, ಆಡ್ ಮಾಡ್ತಾ ಹೋಗಿ, ಡಿಲೀಟ್ ಮಾಡಬೇಡಿ. ಯಾಕೆಂದ್ರೆ ಆಪ್ಷನ್ ಜಾಸ್ತಿ ಇದ್ರೆ ಏನೂ ಆಗಲ್ಲ, ಆಪ್ಷನ್ ಕಡಿಮೆ ಇದ್ರೆ ಸೀಟ್ ಮೇ ನಾಟ್ ಬಿ ಅಲಾಟೆಡ್. ಸೀಟ್ ಸಿಗದೆ ಇರಬಹುದು, ಅಲಾಟ್ ಆಗದೆ ಇರಬಹುದು. ಒಳ್ಳೆ ರ್ಯಾಂಕ್ ಇದ್ರೂ ಕೂಡ 5 ಆಪ್ಷನ್ ಕೊಟ್ರೆ, 1,000 ರ್ಯಾಂಕ್ ಇದೆ, 5 ಆಪ್ಷನ್ ಬರೀ ಯಾವ್ದಾರ ಒಂದು 2 ಕಾಲೇಜಲ್ಲಿ ಕೊಟ್ರೆ, ಸೊ ನಿಮ್ಗೆ ಸೀಟ್ ಅಲಾಟ್ ಆಗದೆ ಇರಬಹುದು. ಅದಕ್ಕೋಸ್ಕರ ಆಪ್ಷನ್ ಜಾಸ್ತಿ ಇರಲಿ. ಸೊ ಆಪ್ಷನ್ ಜಾಸ್ತಿ, ಸೀಟ್ ಅಲಾಟ್ ಆದ ಮೇಲೆ ನಿಮ್ಮ ಮುಂದೆ ಏನಿರುತ್ತೆ, 4 ಚಾಯ್ಸ್ ಇರುತ್ತಪ್ಪ. ಸೀಟ್ ಅಲಾಟ್ ಆದಮೇಲೆ
ಮಾಕ್ ಅಲಾಟ್ಮೆಂಟ್ ಆಯಿತು, ರಿಯಲ್ ಅಲಾಟ್ಮೆಂಟ್ ಆಗುತ್ತೆ. ರಿಯಲ್ ಅಲಾಟ್ ಆದಮೇಲೆ ನೀವೆಲ್ಲರೂ ಕಾತರಿಂದ ಕಾಯ್ತಾ ಇರ್ತೀರಾ, ಯಾವ ಕಾಲೇಜು ಯಾವ ಸೀಟ್ ಸಿಕ್ಕಿದೆ ಅಂತ ನೋಡ್ತೀರಾ. ಬಟ್ ಆಪ್ಷನ್ ಕೊಡುವಾಗ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ನನ್ನ ಹೇಳಿದಾಗ ಪ್ಲೀಸ್ ಕನ್ಸಲ್ಟ್ ಯುವರ್ ಪೇರೆಂಟ್ಸ್, ಎಲ್ಡರ್ಸ್ ಅಂಡ್ ವೆಲ್ ವಿಷರ್ಸ್. ಹತ್ರ ಇದೆಯಾ, ದೂರ ಇದೆಯಾ, ಕಾಲೇಜ್ ಹತ್ರ, ಕೋರ್ಸ್ ಚೆನ್ನಾಗಿದೆಯಾ, ಬಸ್ ಫೆಸಿಲಿಟೀಸ್ ಇದೆಯಾ ಇಲ್ವಾ, ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ ಇಲ್ವಾ, ಎಲ್ಲ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ, ಅಲ್ಲಿ ಬಿಸಿನೀರು ಕೊಡ್ತಾರಾ, ತಣ್ಣೀರು ಕೊಡ್ತಾರಾ, ಅಥವಾ ಒಳ್ಳೆ ಊಟ ಕೊಡ್ತಾರಾ, ಎಲ್ಲ ತಿಳ್ಕೊಳ್ಳಿ. ಸುಮ್ಮನೆ ಅದನ್ನು ಹೇಳಿದೆ, ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಸೊ ಅದನ್ನ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಒನ್ಸ್ ದಿ ಆಪ್ಷನ್ ಎಂಟ್ರಿ ಆದ ಮೇಲೆ ಫಸ್ಟೇ ಸೀಟ್ ಸೆಲೆಕ್ಟ್ ಆಗಿಬಿಟ್ರೆ ಸೊ ನೀವು ನಿಮಗೆ ಚಾನ್ಸಸ್ ಇರೋದಿಲ್ಲ. ಸೊ ಅದಕ್ಕೆ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ಪ್ರಿಯಾರಿಟಿ ಮಾಡ್ಕೊಳ್ಳಿ. ಒನ್ಸ್ ಸೀಟ್ ಈಸ್ ಅಲಾಟೆಡ್, ಒಬ್ಬರಿಗೆ ಒಂದು ಸೀಟ್ ಸಿಗೋದು, ಒಂದೇ ಸೀಟ್ ಸಿಗೋದು ಒಬ್ಬರಿಗೆ. ಅಟ್ ಎ ಟೈಮ್ ಓನ್ಲಿ ಒನ್ ಸೀಟ್ ಯು ಕ್ಯಾನ್ ಗೆಟ್. ಸೊ ನಾನು ವೆಟರ್ನರಿಗೂ ಹಾಕಿದ್ದೆ, ಇಂಜಿನಿಯರಿಂಗೂ ಹಾಕಿದೆ, ಬರೀ ಇಂಜಿನಿಯರಿಂಗ್ ಕೊಟ್ಬಿಟ್ಟಿದ್ದಾರೆ ಅಂದರೆ ಎಸ್, ನಿಮ್ಮ ರ್ಯಾಂಕ್ ಅಲ್ಲಿ ಕಟ್ ಆಫ್ ಆಗಲಿಲ್ಲ ಅಂತಂದರೆ ವೆಟರ್ನರಿ ಸಿಗಿರೋದಿಲ್ಲ, ಇಂಜಿನಿಯರಿಂಗ್ ಸಿಗುತ್ತೆ. ಸೊ ಹಾಗಾಗಿ ಸೊ ನಲ್ಲಿ ಅಲಾಟ್ಮೆಂಟ್ ಪ್ರೊಸೆಸ್ ಇಸ್ ವೆರಿ ಟ್ರಾನ್ಸ್ಪರೆಂಟ್ ಆಗಿದೆ, ಸಿಸ್ಟಮ್ ಇಸ್ ವೆರಿ ಪಕ್ಕಾ ಇದೆ, ಟೆಕ್ನಾಲಜಿ ಇಸ್ ವೆರಿ ಗುಡ್. ಸೊ ಇಟ್ ಇಸ್ ನೋನ್ ಥ್ರೂಔಟ್ ಇಂಡಿಯಾ. ಸೊ ಯಾರಿಗೂ ನಿಮ್ಮ ರ್ಯಾಂಕ್ ಅನ್ನು ಡಿವೇಟ್ ಆಗೋದಿಲ್ಲ. ಎನಿಬಡಿ ಕ್ಯಾನ್ ಚಾಲೆಂಜ್ ದಟ್. ಸೊ ನಿಮಗಿಂತ ನೀವು ಏನಾರು ನಿಮ್ಗಿಂತ ರ್ಯಾಂಕ್ ಕಡಿಮೆ ಇದು, ನೀವು ಕೊಟ್ಟಿರುವಂಥ ಕಾಲೇಜ್ಗಳಲ್ಲಿ ಆಪ್ಷನ್ಗಳಲ್ಲಿ ನಿಮಗಿಂತ ಕಡಿಮೆ ರ್ಯಾಂಕ್ ನನಗೆ ಅಲಾಟ್ ಆಗಿದೆ ಅಂದರೆ ಡೆಫಿನೆಟ್ಲಿ ಕ್ಯಾನ್ ಗೋ ಅಂಡ್ ಚಾಲೆಂಜ್ ದೇರ್ ಆ್ಯಂಡ್ ಯು ಕ್ಯಾನ್ ರಿಕ್ವೆಸ್ಟ್ ದೇಮ್. ಆ ಥರ ಆಗಕ್ಕೆ ಸಾಧ್ಯನೇ ಇಲ್ಲ, ಇದುವರೆಗೂ ಆಗಿರೋದಿಲ್ಲ, ಆಗಿಲ್ಲ. ಸೊ ಈಗ ಸೀಟ್ ಅಲಾಟ್ ಆದ ಮೇಲೆ ನಿಮ್ಮ ಮುಂದೆ 4 ಆಯ್ಕೆ ಇರುತ್ತರಪ್ಪ. ಲೈಕ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಏನು ಈ ಚಾಯ್ಸಸ್ ಇದು? ನಾನು ಮುಂದಿನ ರೌಂಡ್ಗೆ ಹೋಗ್ಬೇಕಾ ಅಥವಾ ಈ ಸೀಟ್ ತೆಗೆದುಕೊಳ್ಬೇಕಾ? ಸೊ ಮುಂದಿನ ರೌಂಡ್ಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಸೊ ದೀಸ್ ಆರ್ ಆಲ್ ದಿ ಚಾಯ್ಸಸ್. ಲೆಟ್ಸ್ ಹ್ಯಾವ್ ಎ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದೀಸ್ ಚಾಯ್ಸಸ್. ಲೈಕ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3. ಚಾಯ್ಸ್ 1 ಹೇಳುತ್ತೆ, ದಿ ಅಲಾಟೆಡ್ ಸೀಟ್ ಅಂಡ್ ಕಾಲೇಜ್ ಇಸ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಬೈ ಮೀ. ಐ ವಿಲ್ ಗೋ ಅಂಡ್ ರಿಪೋರ್ಟ್ ಟು ದಿಸ್ ಕಾಲೇಜ್ ಅಂತಂದ್ರೆ ಐ ಕ್ಯಾನ್ ಎಕ್ಸೈಸ್ ಚಾಯ್ಸ್ 1. ಅಂದ್ರೆ ನನಗೆ ಸಿಕ್ಕಿರೋ ಸೀಟು ಸಂಪೂರ್ಣ ಇಷ್ಟ ಇದೆ, ನಾನು ಈ ಸೀಟ್ ತೆಗೆದುಕೊಳ್ತೀನಿ, ಈ ಸೀಟ್ ಬಿಟ್ಟು ನಾನು ಬೇರೆ ಯಾವುದು ಬೇಡ, ಯಾವ ಕೋರ್ಸ್ ಬೇಡ, ಐ ವಿಲ್ ಸೆಲೆಕ್ಟ್ ದಿಸ್ ಅಂತಂದ್ರೆ ಯು ಕ್ಯಾನ್ ಎಕ್ಸೈಸ್ ಚಾಯ್ಸ್ 1. ಅದು ಆನ್ಲೈನಲ್ಲಿ ಚಾಯ್ಸ್ 1 ಅಂತ ಕೊಡಿ. ಚಾಯ್ಸ್ 1 ಇಂಪ್ಲಿಕೇಶನ್ ಏನು ಹೇಳುತ್ತೆ ಅಂದ್ರೆ ನನಗೆ ಸಿಕ್ಕಿರೋ ಸೀಟು ಸಂಪೂರ್ಣ ಇಷ್ಟ ಇದೆ, ನಾನು ಇದನ್ನು ತೆಗೆದುಕೊಳ್ತೀನಿ, ಸೊ ಇದು ಬಿಟ್ಟು ಬೇರೆ ಬೇಡ ಅನ್ನೋದು ಇರುತ್ತೆ. ಸೊ ಈಗ ಆದಾಗ ಸೊ ನೀವು ಚಾಯ್ಸ್ 1 ಕೊಟ್ರೆ ಅದು ನಿಮ್ಮ ಲಾಕ್ ಆಗುತ್ತೆ, ನಿಮ್ಮ ಅಕೌಂಟ್ ಎಲ್ಲ ಸೀಟ್ ಇರುತ್ತೆ. ವಾಟ್ ಈಸ್ ದಿ ನೆಕ್ಸ್ಟ್ ಪ್ರಾಸೆಸ್? ಚಾಯ್ಸ್ 1 ಕೊಟ್ಟ ತಗೊಂಡು ನೀವು ಕಾಲೇಜ್ ಜಾಯ್ನ್ ಆಗೋದಿಲ್ಲ. ಸೊ ಅವಾಗ ಹೇಳುತ್ತೆ ಪೇ ದಿ ಫೀಸ್ ಅಂತ ಹೇಳುತ್ತೆ. ಹೌ ಟು ಮೇಕ್ ದಿ ಪೇಮೆಂಟ್? ಈಗ ಆನ್ಲೈನ್ ಪೇಮೆಂಟ್ ಇದೆ, ಚಲನ್ ಪೇಮೆಂಟ್ ಇದೆ, ಕ್ಯಾನ್ ಡೌನ್ಲೋಡ್ ದಿ ಚಲನ್, ಆನ್ಲೈನ್ ಪೇಮೆಂಟ್ ಮಾಡ್ಕೋಬಹುದು, RTGS ಮಾಡ್ಕೋಬಹುದು, ನೆಫ್ಟ್ ಮಾಡ್ಬೋದು, ಸೊ ನೆಟ್ ಬ್ಯಾಂಕಿಂಗ್ ಮಾಡ್ಕೋಬಹುದು, ಹೇಗಾದ್ರೂ ಮೊಬೈಲ್ ಬ್ಯಾಂಕ್ ಏನಾದರೂ ಮಾಡ್ಕೊಳ್ಳಿ. ಸೊ ಆಫ್ಟರ್ ಸಮ್ ಟೈಮ್ ಯುವರ್ ಅಡ್ಮಿಷನ್ ಆರ್ಡರ್ ವಿಲ್ ಬಿ ಜನರೇಟೆಡ್ ಇನ್ ದಿ ಸಿಸ್ಟಮ್ ಇಟ್ ಸೆಲ್ಫ್. By using your credential, you can download your admission order. Please check your admission details. ನಿಮ್ಗೆ ಅಲಾಟ್ ಆಗಿರೋ ಕಾಲೇಜೇ ಮೆನ್ಷನ್ ಆಗಿದೆಯಾ, ನಿಮ್ಮ ರ್ಯಾಂಕ್ ಕರೆಕ್ಟ್ ಆಗಿದೆಯಾ, ಕಾಲೇಜ್ ನೇಮ್ ಕರೆಕ್ಟ್ ಆಗಿದೆಯಾ, ಕೋರ್ಸ್ ನೇಮ್ ಕರೆಕ್ಟ್ ಆಗಿದೆಯಾ, ನಿಮ್ಮ ಕ್ಯಾಟಗರಿ ಕರೆಕ್ಟ್ ಆಗಿದೆಯಾ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಒನ್ಸ್ ಎವರಿಥಿಂಗ್ ಇಸ್ ಫೈನ್ ಅಂತಂದ್ರೆ ಜಸ್ಟ್ ಡೌನ್ಲೋಡ್ ದಟ್ ಆ್ಯಂಡ್ ಗೋ ಟು ದಿ ಕಾಲೇಜ್ ವಿತ್ ಇನ್ ದಿ ಸ್ಟಿಪ್ಯುಲೇಟೆಡ್ ಟೈಮ್ ವಿತ್ ಆಲ್ ಒರಿಜಿನಲ್ಸ್. ಯಾವ ಒರಿಜಿನಲ್ಸು? ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರಾ, ಕಾಪೀಸ್ ಮಾತ್ರ. ಒರಿಜಿನಲ್ಸ್ ಅಪ್ಲೋಡ್ ಮಾಡಿ, ಒರಿಜಿನಲ್ಸ್ ಅಲ್ಲಿ ಕೊಟ್ಟಿರೋದಿಲ್ಲ, ಒರಿಜಿನಲ್ಸ್ ವಿಲ್ ಬಿ ವಿತ್ ಯು ಓನ್ಲಿ. ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರೋ, ಸಪೋಸ್ ಇಫ್ ಯು ಕ್ಲೈಮ್ಡ್ ಯುವರ್ ರಿಸರ್ವೇಷನ್ ಲೈಕ್ 2A, 2B, 3A, 3B, SC, SC ಕ್ಯಾಟಗರಿ ಅಂತಂದ್ರೆ ರಿಲೆವೆಂಟ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಸ್ಟಡಿ ಸರ್ಟಿಫಿಕೇಟ್ ಬೇಕು, ರೂರಲ್ ಕ್ಲೈಮ್ ಮಾಡಿದ್ರೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ತಗೋಬೇಕು, ಆ್ಯಂಡ್ ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿದ್ರೆ ಕನ್ನಡ ಮೀಡಿಯಂ ತಗೋಬೇಕು. ಸೊ ನೀವೆಲ್ಲ ಯಾವ ಕ್ಯಾಟಗರಿನಲ್ಲಿ ಕ್ಲೈಮ್ ಮಾಡಿದ್ದೀರೋ, ಸೊ ಯು ನೀಡ್ ಟು ಸಬ್ಮಿಟ್ ಆಲ್ ದೋಸ್ ಡಾಕ್ಯುಮೆಂಟ್ಸ್ ಸೊ ಇನ್ ದಿ ಕಾಲೇಜ್. ಸೊ ಒಂದು ವೇಳೆ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ದೇ ವಿಲ್ ರಿಜೆಕ್ಟ್. ಅದಕ್ಕೋಸ್ಕರ ಸೊ ವಾಟ್ ಆಲ್ ದಿ ಡಾಕ್ಯುಮೆಂಟ್ಸ್ ಯು ಹ್ಯಾವ್ ಕ್ಲೈಮ್ಡ್ ಇನ್ ಥ್ರೂ ಆನ್ಲೈನ್ and ಯಾವ ಕೆಟಗರಿ ಸೀಟ್ ಸಿಕ್ಕಿದೆಯೋ, ಎಸ್ ಯು ನೀಡ್ ಟು ಸಬ್ಮಿಟ್ ಆಲ್ ದಿ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ವಿತ್ 3 ಸೆಟ್ಸ್. ಸೊ ಒಂದು ಸೆಟ್ ಒರಿಜಿನಲ್, 2 ಸೆಟ್ ಅಟೆಸ್ಟೆಡ್ ಕಾಪಿ, ಇನ್ನೊಂದು 2 ಸೆಟ್ ಅಟೆಸ್ಟೆಡ್ ಕಾಪಿ ಮನೇಲಿ ಇಟ್ಕೊಳ್ಳಿ. ಒನ್ಸ್ ಯು ಸಬ್ಮಿಟ್ ದಿ ಕಾಪೀಸ್ ಅಂತಂದಾಗ ಯು ವೋಂಟ್ ಗೆಟ್, ಮತ್ತೆ ಕಾಲೇಜರು ವಾಪಸ್ ಕೊಡೋದಿಲ್ಲ, ಸದ್ಯಕ್ಕೆ ಕೊಡೋದಿಲ್ಲ. ನೀವು ಇನ್ನೊಂದಕ್ಕೆ ಏನಾದರೂ ಬೇಕು ಅಂತಂದಾಗ ಅಟೆಸ್ಟೆಡ್ ಕಾಪಿ ಬೇಕಾಗುತ್ತೆ. ಯು ಕ್ಯಾನ್ ಕೀಪ್ ಯುವರ್ ಅಟೆಸ್ಟೆಡ್ ಕಾಪಿ 1, 2, 3 ಕಾಪೀಸ್ ಇಟ್ಕೊಳ್ಳಿ. ಎಸ್, ಒನ್ಸ್ ಯು ರಿಪೋರ್ಟ್ ದಿ ಕಾಲೇಜ್ ಯುವರ್ ಜಾಬ್ ವಿಲ್ ನಾಟ್ ಬಿ ಓವರ್ ಅಗೈನ್. ಸೊ ಕಾಲೇಜ್ ಫಾರ್ ಲಾಗಿನ್ ಪೋರ್ಟಲ್ ಅಂತ ಇರುತ್ತೆ, ನೀವು ಅಲ್ಲಿ ಪೋರ್ಟಲ್ ಲಾಗಿನ್ ಆಗಬೇಕು. ಯಾವ ಕಾಲೇಜ್ ಜಾಯ್ನ್ ಆಗಿದ್ದೀರಾ, ಯಾವ ಕೋರ್ಸ್ ಜಾಯ್ನ್ ಆಗಿದ್ದೀರಾ, ಎಷ್ಟು ಫೀಸ್ ಕಟ್ಟಿದ್ದೀರಾ, ಏನಾದ್ರು ಅಡಿಷನಲ್ ಫೀಸ್ ಕಟ್ಟಿದ್ದೀರಾ, ಕೇಳಿದ್ದೀರಾ ಅನ್ನೋದನ್ನೆಲ್ಲ ಮಾಹಿತಿ ಕೇಳುತ್ತೆ. ಎಸ್, ಯು ನೀಡ್ ಟು ಅಪ್ಲೋಡ್. ಒಂದು ವೇಳೆ ನೀವು ಕಾಲೇಜ್ ಜಾಯ್ನ್ ಆಗಿ ಈ ಲಾಗಿನ್ ರಿಪೋರ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ, ಅಥವಾ ಈ ಡೀಟೇಲ್ಸ್ ಎಂಟ್ರಿ ಮಾಡಲಿಲ್ಲ ಅಂದ್ರೆ ನಿಮ್ಮ ಕಾಲೇಜ್ ಸೀಟ್ ಜಾಯ್ನ್ ಆಗಿದ್ರು ಕೂಡ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಯಾಕೆಂದ್ರೆ KE ಗೊತ್ತಾಗೋದಿಲ್ಲ ವೆದರ್ ಯು ರಿಪೋರ್ಟೆಡ್ ಆರ್ ನಾಟ್ ಅಂತ ಹೇಗೆ ಗೊತ್ತಾಗುತ್ತೆ? ನೀವು ಮತ್ತೆ ಕಾಲೇಜ್ನವ್ರು ಇಬ್ರು ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡಿರ್ಬೇಕು, ಅಂಡ್ ದೆನ್ ನಿಮ್ಮ ಸೀಟು
ಪಕ್ಕ ಆಗುತ್ತೆ. ಒಂದು ವೇಳೆ ನೀವು ಕಾಲೇಜ್ ಸೇರ್ಕೊಂಡು ಇದು ಆಗಿಲ್ಲ ಅಂದ್ರೆ, ನೀವು ತಪ್ಪಿದ್ರೆ ಕಾಲೇಜ್ನವ್ರು ಇಬ್ರು ಲಾಗಿನ್ ಇಲ್ಲ ಅಂದ್ರೆ, ಮಾಡಿಲ್ಲ, ಅಪ್ಡೇಟ್ ಮಾಡಿಲ್ಲ ಅಂದ್ರೆ, ಯುವರ್ ಸೀಟ್ ಮೇ ನಾಟ್ ಬಿ ಅವೈಲಬಲ್ ಫಾರ್ ಯು ಪೀಪಲ್. ಬಿ ಕೇರ್ಫುಲ್ ಇನ್ ದಟ್. ಅದಕ್ಕೆ ಆನ್ಲೈನ್ ಅಲ್ಲಿ ಬಹಳ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಇಷ್ಟಾದ್ರೆ ಮುಗೀತು, ಇದು ಚಾಯ್ಸ್ 1. ಸೊ ಆಮೇಲೆ ಕಾಲೇಜ್ನವರು ಟೈಮ್ ಟೇಬಲ್ ಪ್ರಕಾರ ಕಾಲೇಜ್ ಬನ್ನಿ ಅಂದ್ರೆ ಯು ಕ್ಯಾನ್ ಗೋ ಟು ದಿ ಕಾಲೇಜ್ ಆಸ್ ಪರ್ ದಿ ಟೈಮ್ ಟೇಬಲ್ ಅಲ್ಲ ಆಸ್ ಪರ್ ದಿ ಶೆಡ್ಯೂಲ್ ನೀವು ಹೋಗ್ತೀರಾ. ಇದು ಚಾಯ್ಸ್ 1 ಅಪ್ಪ. ಚಾಯ್ಸ್ 2 ಇದೆ. Choice 2 says the allotted college and seat is somewhat okay. By holding that seat, I'll go to the next round. If I get a better seat, I'll take that. Otherwise, I'll have the same seat anta. Andre, ಎರಡನೇ ಚಾಯ್ಸ್ ಏನು ಹೇಳುತ್ತಪ್ಪ ಅಂದ್ರೆ, ನನಗೆ ಸಿಕ್ಕಿರೋ ಸೀಟು ಓಕೆ, ಅದನ್ನ ಇಟ್ಕೊಳ್ತೀನಿ, ಮುಂದಿನ ರೌಂಡಲ್ಲಿ ಇದಕ್ಕಿಂತ ಈ ಉತ್ತಮವಾದ ಸೀಟ್ ಸಿಕ್ಕರೆ ತಗೊಳ್ತೀನಿ, ಇಲ್ಲಾಂದ್ರೆ ಇದೇ ಇಟ್ಕೊಳ್ತೀನಿ ಅಂತಂದ್ರೆ ಅರ್ಥ. ಆಲ್ವೇಸ್ ಚಾಯ್ಸ್ 2 ಈಸ್ ಸೇಫರ್ ಮೋಡ್ ಇಫ್ ಯು ಹ್ಯಾವ್ ಗಿವನ್ ಕರೆಕ್ಟ್ ಚಾಯ್ಸ್, ಕರೆಕ್ಟ್ ಆಪ್ಷನ್ಸ್. ಹೇಗೆ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 50 ಆಪ್ಷನ್ ಕೊಟ್ಟಿದ್ದೀರಾ, 25ನೇ ಆಪ್ಷನ್ ಅಲಾಟ್ ಆಗಿದೆ. 25ನೇ ಆಪ್ಷನ್ ಫಾರ್ ಎಕ್ಸಾಂಪಲ್ ಯಾವುದೋ MS ರಾಮಯ್ಯದಲ್ಲಿ ಮೆಕ್ಯಾನಿಕಲ್ ಸಿಕ್ಕಿದೆ, ಇಲ್ಲ ನಾನು RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ BMS ಅಲ್ಲ ಕಂಪ್ಯೂಟರ್ ಸೈನ್ಸ್ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಅದಕ್ಕೆ ಹೋಗಬೇಕು ಅನ್ನೋಂಗಿದ್ರೆ ಚಾಯ್ಸ್ 2 ಕೊಡಿ. ಚಾಯ್ಸ್ 2 ಕೊಟ್ಟ ತಕ್ಷಣ ಏನಾಗುತ್ತೆ, MS ರಾಮಯ್ಯ ಮೆಕ್ಯಾನಿಕಲ್ ಸೀಟು ನಿಮ್ಮ ಹತ್ರ ಇರುತ್ತೆ, ದಟ್ ಸೀಟ್ ವಿಲ್ ಬಿ ವಿತ್ ಯು. ಸೊ ಅದಕ್ಕಿಂತ ಕೆಳಗಡೆ 25ಕ್ಕಿಂತ ಕೆಳಗಡೆ ಏನು ಆಪ್ಷನ್ ಇದೆ ಅದೆಲ್ಲ ಡಿಲೀಟ್ ಆಗುತ್ತೆ. ಸೊ ಅವಾಗ ಬಂದು ಅಯ್ಯೋ ನನಗೆ 26ನೇದು ಬೇಕಾಗಿತ್ತು, 25ನೇದು ಮೇಲೆ ಇದೆ, ಕೆಳಗಡೆ ಬೇಕಾಗಿತ್ತು ಅಂದರೆ ಕೊಡಲ್ಲ. ಬಿಕಾಸ್ ಅಗೈನ್ ದಿ ಪ್ರಿಯಾರಿಟಿ 26 ಶುಡ್ ನಾಟ್ ಬಿ ಬೆಟರ್ ದ್ಯಾನ್ 25th. ಅದಕ್ಕೋಸ್ಕರ ಡಿಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ರೌಂಡಲ್ಲಿ ಸೊ ಸಿಸ್ಟಮ್ ನೋಡುತ್ತೆ 1 to 24 ಸರ್ಚ್ ಮಾಡುತ್ತೆ. ಸೊ ಏನಾದ್ರು 10th ಆಪ್ಷನ್ ಅಲಾಟ್ ಆದರೆ ಎಸ್ 25th ವಿಲ್ ಬಿ ಡಿಲೀಟೆಡ್ ಆಟೋಮೆಟಿಕಲಿ. ಸೊ 10th ವಿಲ್ ಬಿ ದೇರ್. ಸೊ 10th ನೀವು ಯಾವ್ದು ಇರುತ್ತೆ ಅಂದರೆ BMS ಅಲ್ಲಿ ಮೆಕ್ಯಾನಿಕಲ್ ಅಥವಾ ಕಂಪ್ಯೂಟರ್ ಸೈನ್ಸ್ ಸಿಕ್ತು ಅಂತಂದ್ರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಎಕ್ಸೈಸ್ ಅಗೈನ್ ಚಾಯ್ಸ್ 1 ಅಂಡ್ ರಿಪೋರ್ಟ್ ಟು ದಿ ಕಾಲೇಜ್ ವಿತ್ ದ ಸೇಮ್ ಪ್ರೊಸೀಜರ್. ಇಲ್ಲ ಇನ್ನೊಂದು ರೌಂಡ್ ನೋಡ್ತೀವಿ, ಯೂಶುವಲಿ 3 ರೌಂಡ್ಸ್ ಇರುತ್ತೆ. ಸೊ ಫಸ್ಟ್, ಸೆಕೆಂಡ್ ಅಂಡ್ ನೇಷನ್ ರೌಂಡ್ ಇರುತ್ತೆ. ಸೊ ಇಲ್ಲ ಇನ್ನೊಂದು ರೌಂಡ್ ಹೋಗ್ತೀನಿ ಅಂತಂದ್ರೆ ಅಗೈನ್ ಯು ಕ್ಯಾನ್ ಗಿವ್ ಚಾಯ್ಸ್ 2. ಆ ರೌಂಡಲ್ಲಿ ಮಾಡಬೇಕು. ಬಟ್ ಯಾವಾಗ ಕೊಡ್ತೀವಿ ಅಂತಂದ್ರೆ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ, ಸೆಕೆಂಡ್ ರೌಂಡಲ್ಲಿ ಅಂದರೆ ಚಾಯ್ಸ್ 2 ಕೊಡ್ತೀನಿ ಅಂದ್ರೆ ಯು ನೀಡ್ ಟು ಮೇಕ್ ದಿ ಪೇಮೆಂಟ್. ಫಸ್ಟ್ ರೌಂಡಲ್ಲಿ ಪೇ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಎಕ್ಸೈಸ್ ದಿ ಚಾಯ್ಸ್ 2 and leave it. That seat will be with you and you will go to the next round. The next ಈಗ 10th upgrade ಆದರೆ ಸೊ ಉಳಿದು ಡಿಲೀಟ್ ಆಗುತ್ತೆ. You can go and report to the college with the same procedure. That is choice 2. ಚಾಯ್ಸ್ 3 ಒಂದಿದೆಯಪ್ಪ. ಚಾಯ್ಸ್ 3 ಏನು ಹೇಳುತ್ತೆ, ಸಿಕ್ಕಿರೋ ಸೀಟು ಬೇಡ ನನಗೆ, ಆದರೆ ಬಟ್ ಐ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಇನ್ ದಿ KE ಅಥವಾ ಎನಿ ಪ್ರಾಸೆಸ್ ಅಂತ. ನನಗೆ ಸಿಕ್ಕಿರೋ ಸೀಟ್ ಬೇಡ, ನಾನು ಮುಂದಿನ ರೌಂಡ್ಗೆ ಹೋಗ್ತೀನಿ ಅನ್ನೋದು ಆದರೆ ಕ್ಯಾನ್ ಎಕ್ಸೈಸ್ ಚಾಯ್ಸ್ 3 ಕೊಡಿಯಪ್ಪ. ಚಾಯ್ಸ್ 3 ಕೊಟ್ರೆ ಏನಾಗುತ್ತೆ, ಸಿಕ್ಕಿರೋ ಸೀಟ್ ಮಾತ್ರ ಡಿಲೀಟ್ ಆಗುತ್ತೆ, ಆಲ್ ಅದರ್ ಆಪ್ಷನ್ಸ್ ವಿಲ್ ಬಿ ವಿತ್ ಯು, ನಾಟ್ ಲೈಕ್ ಇನ್ ಚಾಯ್ಸ್ 2. ಚಾಯ್ಸ್ 2 ಅಂದ್ರೆ ಅಲಾಟೆಡ್ ಎಬೋ ಆಪ್ಷನ್ಸ್ ವಿಲ್ ಬಿ ವಿತ್ ಯು ಅಂಡ್ ಅಲಾಟೆಡ್ ಬಿಲೋ ಆಪ್ಷನ್ಸ್ ಡಿಲೀಟೆಡ್ ಆಗೋಗಿರುತ್ತೆ. ಇಲ್ಲಿ ಆಪ್ಷನ್ ಅಲಾಟೆಡ್ ಮಾತ್ರ ಉಳ್ಕೊಳ್ಳುತ್ತೆ, ಆಲ್ ಅದರ್ ಆಪ್ಷನ್ಸ್ ವಿಲ್ ಬಿ ದೇರ್. ಐ ಕ್ಯಾನ್ ಟೇಕ್ ಅಪ್ ದಿ ಸೇಮ್ ಎಕ್ಸಾಂಪಲ್ ಲೈಕ್ you have given 50 options, 25th is allotted, you have given choice 3, 25th only deleted, all other 49 options will be available. Then the next time they will search all 1 to 49. If 30th or 31st options allotted, if you want to join or if you want to give choice 1, again you can give choice 1 or one more choice you can give choice 2. Always choice 2 is better, improvement ಆಗುತ್ತೆ. Better to wait till the last round. If you are completely satisfied, I can ಇಲ್ಲ ನನಗೆ ಯಾವುದು ಬೇಡ ಅಂದರೆ ಮೊದಲನೇ ರೌಂಡಲ್ಲೇ ಚಾಯ್ಸ್ 1 ಕೊಟ್ಟು ಹೋಗ್ಬೋದು. ಇಲ್ಲ ನಾನು ಅಪ್ಗ್ರೇಡೇಷನ್ ಆಗ್ತೀನಿ ಅದಾದರೆ ಸೊ ಯು ಡೆಫಿನೆಟ್ಲಿ ಯು ಕ್ಯಾನ್ ವೇಟ್ ಟಿಲ್ ದಿ ಲಾಸ್ಟ್ ರೌಂಡ್. ಯಾಕೆ ಅಂದರೆ ನೋಡಿ ಅದು ಸಿಗೋದು ಬಹಳ ಕಡಿಮೆ. ಯಾರ ಟಾಪ್ ಕಾಲೇಜಲ್ಲಿ ಟಾಪ್ ಕೋರ್ಸ್ ಸಿಕ್ಕಿದ್ರೆ ಮಾತ್ರ ನೀವು ನೋ ನೀಡ್ ಟು ವೇಟ್ ಟಿಲ್ ದಿ ಲಾಸ್ಟ್ ರೌಂಡ್. ಅದರ್ವೈಸ್ ಅದರ್ ಕ್ಯಾಂಡಿಡೇಟ್ಸ್ ಮಧ್ಯದಲ್ಲಿ ಬಿಟ್ಟು ಹೋಗ್ತಾ ಇರ್ತಾರೆ. ATL ಸಿಗುತ್ತೆ, ಬೇರೆ ಮೆಡಿಕಲ್ ಸಿಗುತ್ತೆ, ಡೆಂಟಲ್ ಸಿಗುತ್ತೆ, ವೆಟರ್ನರಿ ಸಿಗುತ್ತೆ, ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಬಿಟ್ಟೋದಾಗ ಅಪ್ಗ್ರೇಡೇಷನ್ ಆಗುತ್ತೆ. ಸೊ ಬೆಟರ್ ಟು ವೇಟ್ ಟಿಲ್ ದಿ ಲಾಸ್ಟ್ ರೌಂಡ್ ಬೈ ಗಿವಿಂಗ್ ಚಾಯ್ಸ್ 2. ಇದು ಚಾಯ್ಸ್ 2 3 ಆಯ್ತಪ್ಪ. ಚಾಯ್ಸ್ 4 ಒಂದಿದೆ. ಚಾಯ್ಸ್ 4 ಸೇಸ್ ದಿ ಅಲಾಟೆಡ್ ಕಾಲೇಜ್ ಅಂಡ್ ಸೀಟ್ ಈಸ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್ ಬಟ್ ಐ ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಫರ್ದರ್ ಫ್ರಮ್ ದಿ KE ಅನ್ನೋದಾದ್ರೆ ಚಾಯ್ಸ್ 4 ಕೊಟ್ಟು ಮನೆಗೆ ಹೋಗ್ಬೋದು. ಅಂದ್ರೆ ಚಾಯ್ಸ್ 4 ಅಂತ ಏನು ಹೇಳುತ್ತಪ್ಪ, ನನಗೆ ಸಿಕ್ಕಿರೋ ಸೀಟು ಬೇಡ, ನಿಮ್ಮ KE ಸವಾಸ ಬೇಡ, ಈ ಪ್ರಾಸೆಸ್ ಸವಾಸ ಬೇಡ, ನಾನು ಎಲ್ಲರೂ ನಮ್ಮಪ್ಪ ಅಮ್ಮ ಪರ್ಸ್ ಸ್ವಲ್ಪ ತಿಕ್ಕಾಗಿದೆ, ಐ ವಿಲ್ ಗೋ ವಿತ್ ಮ್ಯಾನೇಜ್ಮೆಂಟ್ ಅಂದ್ರೆ ಯು ಕ್ಯಾನ್ ಎಕ್ಸೈಸ್ ಚಾಯ್ಸ್ 4